Hello students, welcome to my e-learning class. In this video I am solving case study of Rani Channamma University 2018 question paper which is on labor cost. Labor cost ಮೇಲೆ ಇದ್ದಂತಹ ಕೇಸ್ ಸ್ಟಡಿ ಐತಿ. ಆಲ್ಮೋಸ್ಟ್ ಎಲ್ಲ 2017 ಒಂದು ಕ್ವಶನ್ ಪೇಪರ್ ಬಿಟ್ರೆ ಎಲ್ಲ ಇದ್ರೊಳಗೆ ಲೇಬರ್ ಕಾಸ್ಟ್ ಮೇಲೆ ಏನೈತಿ ಅಂತಂದ್ರೆ ಕೇಸ್ ಸ್ಟಡೀಸ್ ಅದಾವ. ಲೆಟ್ ಅಸ್ ಗೋ ಥ್ರೂ ದ ಪ್ರಾಬ್ಲಮ್. The following are the particulars given to you. Standard time is given. Standard time is nothing but time allowed. Okay. Time rate is rupees 10 and time taken by different workers, that is O 8 hours, P 6 hours, Q 5 hours, R 4 hours and S 3 hours. You are asked to ಪ್ರಿಪೇರ್ ಕಂಪೇರೇಟಿವ್ ಸ್ಟೇಟ್ಮೆಂಟ್ ಆಫ್ ಅರ್ನಿಂಗ್ ಅಂಡರ್ ಹಾಲ್ಸೆ ಆ್ಯಂಡ್ ರೋವನ್ ಪ್ಲ್ಯಾನ್. ಅಂದರೆ ಎರಡೂ ಪ್ಲ್ಯಾನ್ ಪ್ರಕಾರ, ಬೋನಸ್ ಪ್ಲ್ಯಾನ್ ಪ್ರಕಾರ ಅರ್ನಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕೈತಿ. ಇವು ಎರಡೂ ಪ್ಲ್ಯಾನ್ನೊಳಗೆ ನಮಗೆ ಕಂಪಲ್ಸರಿ ಟೈಮ್ ಸೇವ್ಡನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತತಿ. ಫಸ್ಟಿಗೆ ಟೈಮ್ ಸೇವ್ಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಲ್ಸೆ ಪ್ಲ್ಯಾನ್ ಪ್ರಕಾರ, ರೋವನ್ ಪ್ಲ್ಯಾನ್ ಪ್ರಕಾರ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಸ್ಟೆಪ್ ಏನೈತಿ ಅಂದ್ರೆ ಟೈಮ್ ಸೇವ್ಡ್ ಬೇಕೈತಿ ನಮಗೆ. ಓಕೆ. ಎರಡನೇ ಕ್ವಶನ್ ಏನು ಕೇಳಿದಾರ ಅಂತಂದ್ರೆ ಎನಲೈಸ್ ದ ಸ್ಟೇಟ್ಮೆಂಟ್ ಆ್ಯಂಡ್ ಗಿವ್ ಯುವರ್ ಕನ್ಕ್ಲೂಷನ್ಸ್ ಅಂತೇಳಿ ಹೇಳಿದಾರ. ಎನಲೈಸ್ ದ ಸ್ಟೇಟ್ಮೆಂಟ್ಸ್ ಅಂದರೆ ಇಲ್ಲಿ ಕಂಪೇರೇಟಿವ್ ಸ್ಟೇಟ್ಮೆಂಟ್. ಅರ್ನಿಂಗ್ಸ್ ಅಂಡರ್ ಹಾಲ್ಸೆ ಪ್ಲ್ಯಾನ್ನು ಮಾಡಬೇಕು, ಅರ್ನಿಂಗ್ಸ್ ಅಂಡರ್ ರೋವನ್ ಪ್ಲ್ಯಾನ್ ಮಾಡಬೇಕು. ಹಾಲ್ಸೆ ಪ್ಲ್ಯಾನದ್ದು ಒಂದು ಕಾಲಮ್ ಮಾಡ್ಕೋಬೇಕು, ರೋವನ್ ಪ್ಲ್ಯಾನದ್ದು ಒಂದು ಕಾಲಮ್ ಮಾಡ್ಕೋಬೇಕು. ಅರ್ನಿಂಗ್ಸ್ ಏನದಾವಲ್ಲ ಇವು 5 ಮಂದಿದ ಅರ್ನಿಂಗ್ಸನ್ನು ಅಲ್ಲೇ ಬರಿಬೇಕು. ಓಕೆ. ಹಾಲ್ಸೆ ಪ್ಲ್ಯಾನ್ ಪ್ರಕಾರ, ರೋವನ್ ಪ್ಲ್ಯಾನ್ ಪ್ರಕಾರ ಮಾಡಿದಾದ ಮೇಲೆ ಎನಲೈಸ್ ಮಾಡ್ರಿ ಅಂತ ಹೇಳಿ ಹೇಳಕತ್ತಾರ. ಆಮೇಲೆ ನಿಮ್ಮ ಕನ್ಕ್ಲೂಷನ್ ಕೊಡ್ರಿ ಅಂತ ಹೇಳಿ ಹೇಳಕತ್ತಾರ. ದೇರ್ ನೆಕ್ಸ್ಟ್ ಮೂರನೇ ಕ್ವಶನ್ ಒಳಗೆ ಸಜೆಸ್ಟ್ ದ ಬೋನಸ್ ಸ್ಕೀಮ್ ಸೂಟೇಬಲ್ ಆನ್ ದ ಪಾಯಿಂಟ್ ಆಫ್ ದ ಮ್ಯಾನೇಜ್ಮೆಂಟ್ ಪ್ರಕಾರ ಹಾಲ್ಸೆ ಪ್ಲ್ಯಾನ್ ಸರಿ ಐತೋ, ರೋವನ್ ಪ್ಲ್ಯಾನ್ ಸರಿ ಐತೋ ಆ್ಯಂಡ್ ವರ್ಕರ್ಸ್ ಪಾಯಿಂಟ್ ಆಫ್ ವ್ಯೂಲೆ ಯಾವ ಪ್ಲ್ಯಾನ್ ಸರಿ ಐತೋ ಅದನ್ನು ನಿಮ್ಮ ಡಿಸಿಷನ್ ಹೇಳ್ರಿ ಅಂತ ಹೇಳಿ ಹೇಳಕತ್ತಾರಲ್ಲೇ. ಓಕೆ. ಸೊ ಫಸ್ಟಿಗೆ ಏನೈತಿ ಅಂತಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೈಮ್ ಸೇವ್ಡ್. ಫಸ್ಟ್ ಸ್ಟೆಪ್ ಏನೈತಿ ಅಂತಂದ್ರಲ್ಲೇ ಟೈಮ್ ಸೇವ್ಡ್ ಅಂತ ಹೇಳಿ ಹೇಳ್ತೇವೆ. ಟೈಮ್ ಸೇವ್ಡ್ ಕ್ಯಾಲ್ಕುಲೇಷನ್ ಮಾಡಾಕತ್ತೇವಿ. ಟೈಮ್ ಸೇವ್ಡ್ ಫಾರ್ಮುಲಾ ಏನೈತಿ? ಟೈಮ್ ಅಲೌಡ್ ಮೈನಸ್ ಟೈಮ್ ಟೇಕನ್. ಟೈಮ್ ಸೇವ್ಡ್ ಫಾರ್ಮುಲಾ ಏನೈತಿ? ಟೈಮ್ ಅಲೌಡ್ ಮೈನಸ್ ಟೈಮ್ ಟೇಕನ್. ಓಕೆ. ಸೊ ಇದಾದ್ಮೇಲೆ ಫಸ್ಟಿಗೆ ವರ್ಕರ್ ಒಂದು ಟೈಮ್ ಸೇವ್ಡ್ ನೋಡೋಣಂತ. ಟೈಮ್ ಅಲೌಡ್ ಈಸ್ 10 hours, ಟೈಮ್ ಟೇಕನ್ ಈಸ್ 8 hours. ಸೊ ಟೈಮ್ ಸೇವ್ಡ್ ಈಸ್ 2 hours. ವರ್ಕರ್ ಪಿ ಇಂದು ಟೈಮ್ ಅಲೌಡ್ ಈಸ್ 10 hours, ಟೈಮ್ ಟೇಕನ್ ಈಸ್ 6 hours, ಟೈಮ್ ಸೇವ್ಡ್ ಈಸ್ 4 hours. ದೇರ್ ನೆಕ್ಸ್ಟ್ ಈಸ್ ಕ್ಯೂ. ಟೈಮ್ ಅಲೌಡ್ ಈಸ್ 10 hours, ಟೈಮ್ ಟೇಕನ್ ಈಸ್ 5 hours. ಸೊ time saved is 5 hours. There next worker R. Time allowed is 10 hours, time taken is 4 hours, therefore time saved is 6 hours. There next is worker S. Time allowed is 10 hours, time taken is 3 hours, time saved is 7 hours. Okay. ಈ ಕ್ಯಾಲ್ಕುಲೇಷನ್ ಆದಮೇಲೆ ಟೈಮ್ ಸೇವ್ಡ್ ಕ್ಯಾಲ್ಕುಲೇಷನ್ ಆದಮೇಲೆ ನಾವೇನು ಮಾಡಾಕತ್ತೇವಿ ಅಂತಂದ್ರೆ ಹಾಲ್ಸೆ ಪ್ಲ್ಯಾನ್ ಪ್ರಕಾರ ಅರ್ನಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತೇವಿ. ಹಾಲ್ಸೆ ಪ್ಲ್ಯಾನ್ ಪ್ರಕಾರ ಅರ್ನಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತೇವಿ. ಇಟ್ ಈಸ್ ದ ಸೆಕೆಂಡ್ ಸ್ಟೆಪ್. ಓಕೆ. ಅರ್ನಿಂಗ್ಸ್ ಈಕ್ವಲ್ ಟು ಹಾಲ್ಸೆ ಪ್ಲ್ಯಾನ್ ಪ್ರಕಾರ ಅರ್ನಿಂಗ್ಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಬೇಸಿಕ್ ವೇಜ್ ಪ್ಲ್ಯಾನ್ ಏನೈತಲ್ಲ ಟೈಮ್ ರೇಟದ್ದು ಅದನ್ನ ತೊಗೊಳಕತ್ತೇವೆ ನಾವಲ್ಲಿ. ಓಕೆ. ಬೇಸಿಕ್ ವೇಜ್ ಪ್ಲ್ಯಾನದ್ದೇನ ಫಾರ್ಮುಲಾ ಐತಲ್ಲ ಅದನ್ನ ತೊಗೊಳಕತ್ತೇವಿ. ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ ಹಾಫ್ ಆಫ್ 50% ಅಂತಾರೆ ಬರೀರಿ, ಹಾಫ್ ಆಫ್ ಅಂತಾರೆ ಬರೀರಿ. ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್ ಅಂತ ಹೇಳಿ ಹೇಳ್ತೀರಿ ಅಲ್ಲಿ. ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್ ಅಂತ ಹೇಳಿ ಹೇಳಕತ್ತೀರಿ. ನೆಕ್ಸ್ಟ್ worker own earnings under halsey plan. Time taken is 8 hours, time rate is 10 hours plus half means 1/2
time saved is 2 hours, time rate is 10. Therefore 8 into 10 is 80 plus 1 by 2, 2 into 10 is 20. Therefore 80 plus 10 is equal to earnings 90. Next up P na earnings under Halsey plan. Under Halsey plan, time taken is 6 hours, time rate is 10 plus 1 by 2 into time saved is 4, time rate is 10. Therefore 6 into 10 is 60. 6 into 10 is 60 plus 1 by 2, 4 into 10, 4 into 10 is 40. Therefore 60 plus 20, earnings is 80. Earnings is 80. Next Q earning ನೋಡಾಕತ್ತೇವಿ. Q earning time taken is 5 hours, time rate is 10 plus 1 by 2, time saved is 5, time rate is 10. Therefore 50 plus 1 by 2 into 50. Therefore 50 plus 25, earnings is 75. Next hours earning, worker hours earning. Time taken is 4 hours, time rate is 10 plus 1 by 2, time saved is 6 into time rate is 10. Therefore 40 plus 1 by 2, 6 into 10 is 60. Therefore 40 plus 30, earnings is 70. Last worker, yes, time taken is 3 hours, time rate is 10 plus 1 by 2, 7 into time saved is 7, time rate is 10. Therefore 30 plus 1 by 2 into 70, 30 plus 35. Therefore earnings is 65. It is under Halsey plan. Now the third step is earnings under ರೋ 1 ಪ್ಲ್ಯಾನ್. ರೋ 1 ಪ್ಲ್ಯಾನ್ ಪ್ರಕಾರ ಅರ್ನಿಂಗ್ಸ್ ಫಾರ್ಮುಲಾ ಏನೈತಿ ಅಂತಂದ್ರೆ ಅರ್ನಿಂಗ್ಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಇಂಟು ಇನ್ ಬ್ರ್ಯಾಕೆಟ್ ಟೈಮ್ ಟೇಕನ್ ಇಂಟು ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಟೈಮ್ ಅಲೌಡ್. ಐ ಆಮ್ ರಿಪೀಟಿಂಗ್ ಇಟ್. ಈ ಫಾರ್ಮುಲಾ ನೋಡ್ಕೊರಿ. ಇದಂತೂ ಬೇಸಿಕ್ ಐತಿ, ಬೇಸಿಕ್ ವೇಜ್ ರೇಟ್ ಐತಿ. ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ ಟೈಮ್ ರೇಟ್ in bracket time taken into time saved divided by time allowed. ಇದು ಫಾರ್ಮುಲಾ ಐತಿ. ಈ ಫಾರ್ಮುಲಾದೊಳಗ ವ್ಯಾಲ್ಯೂಸ್ ಫಿಲ್ ಅಪ್ ಮಾಡ್ಕೊಂತ ಹೋಗೋದು ಅಷ್ಟ ಐತಿ ಕೆಲಸ. ನಿಮಗೆ ಒಮ್ಮೆ ಫಾರ್ಮುಲಾ ನೆನಪೈತಿ ಅಂತಂದ್ರೆ ಯು ಹ್ಯಾವ್ ಟು ಫಿಲ್ ಅಪ್ ದ ವ್ಯಾಲ್ಯೂಸ್. ನೆಕ್ಸ್ಟ್ ಓನ್ ಅರ್ನಿಂಗ್ time taken is 8 hours, time rate is 10 plus time rate is 10. In bracket time taken is 8, time saved is 2, time allowed is 10. Therefore 8 into 10 is 80 plus 10 into ಮೊದಲು ಈ ವ್ಯಾಲ್ಯೂ ಏನೈತಲ್ಲ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡ್ಬೇಕು. ಇನ್ ಬ್ರ್ಯಾಕೆಟದ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 1.6 ಬರುತ್ತೆ. 8.2 ಡಿವೈಡೆಡ್ ಬೈ 10 ಮಾಡಿದ್ರೆ ಏನಾತಲ್ಲೇ 1.6 ಬರುತ್ತೆ. Therefore 80 plus 16, earnings is 96. ಇದು ಸ್ವಲ್ಪ ನೋಡ್ಕೋರಿ. ಈ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗ್ತದಲ್ಲೇ. earnings of P, time taken is 6, time rate is 10 plus time rate is 10, time taken is 6 into time saved is 4 divided by time allowed is 10. ಈ ವ್ಯಾಲ್ಯೂವನ್ನು ಮೊದಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕೈತಿ. ಇಲ್ಲೇ 6 into 10 ಮಾಡಿದ್ರಿ 60 ಬಂತು ಪ್ಲಸ್ 10 ಈ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 6 into 4 is 24 ಡಿವೈಡೆಡ್ ಬೈ 10 ಮಾಡಿದ್ರಿ ಅಂತಂದ್ರೆ 2.4 ಬರುತ್ತಲ್ಲೇ. Therefore 60 plus 10 into 2.4 ಆಯ್ತು. Therefore 60 plus 24, earnings is 84. Next Q ನ earnings. Q ನ earnings ದೊಳಗ time taken is 5 hours, time rate is 10 plus time rate is 10,
Time taken is 5 into time saved is 5 divided by time allowed is 10. Therefore 50 plus ಟೈಮ್ ರೇಟಿಗೆ ಟೈಮ್ ರೇಟ್ ಇಟ್ರಿ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. 5 into 5 25 ಆಯಿತು, ಡಿವೈಡೆಡ್ ಬೈ 10 ಮಾಡಿದ್ರೆ 2.5 ಆಯಿತು. ಓಕೆ, 25 ಡಿವೈಡೆಡ್ ಬೈ 10 ಅಂತಂದ್ರೆ ಇದು ಒಂದು ಪೂಜಿಯಿಂದ ತೆಗೆದ ಇಲ್ಲಿ ಪಾಯಿಂಟ್ ಒಳಗೆ ಇಟ್ರಿ ಅಂತಂದ್ರೆ ಆನ್ಸರ್ ಏನು ಬಂದ್ಬಿಡ್ತೈತಿ 2.5. ಅದು ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಇರತ್ತೆ ಇಲ್ಲೇ. ದೇರ್ ಫೋರ್ ನೆಕ್ಸ್ಟ್ 50 plus 25 ಈಸ್ ಅರ್ನಿಂಗ್ಸ್ ಈಸ್ 75. ಅರ್ನಿಂಗ್ಸ್ ಆಫ್ ಆರ್ ಲೆಂಗ್ದಿ ಕ್ಯಾಲ್ಕುಲೇಷನ್ ಅಷ್ಟ ಐತಿ ನಿಮ್ಗೆ, ಇದ್ರೊಳಗೆ ಏನೂ ಟಫ್ ಇಲ್ಲ. ಒಮ್ಮೆ ನೀವು ಫಾರ್ಮುಲಾ ತೊಗೊಂಡು ಕಾನ್ಸೆಪ್ಟ್ ಹಿಡಿದು ಬಿಡಿಸ್ಕೊಂತ ಹೋದ್ರಿ ಅಂತಂದ್ರೆ ಭಾಳ ಈಸಿ ಆಗ್ತೈತಿ. ಟೈಮ್ ಟೇಕನ್ ಈಸ್ 4 hours, ಟೈಮ್ ರೇಟ್ ಈಸ್ 10 ಪ್ಲಸ್ ಟೈಮ್ ರೇಟ್ ಈಸ್ 10, ಟೈಮ್ ಟೇಕನ್ ಈಸ್ 4, ಟೈಮ್ ಸೇವ್ಡ್ ಈಸ್ 6, ಟೈಮ್ ಅಲೌಡ್ ಈಸ್ 10. ದೇರ್ ಫೋರ್ 40 ಪ್ಲಸ್ 10, ಟೈಮ್ ರೇಟ್ ಈಸ್ 10, ಇದನ್ನು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. 4 into 6 ಈಸ್ 24 ಡಿವೈಡೆಡ್ ಬೈ 10 ಮಾಡಿದ್ರೆ 2.4 ಬರುತ್ತಲ್ಲೇ. ಆ 2.4 ಇಲ್ಲಿ ಇಟ್ಟಿದ್ವಿ. ಸೊ 40 ಪ್ಲಸ್ ಇಲ್ಲಿ 2.4ಗೆ ಮತ್ತು 10ಲೇ ನಾವು ಮಲ್ಟಿಪ್ಲೈ ಮಾಡಿದ್ರೆ 24 ಬಂದಿರತ್ತೆ. 40 ಪ್ಲಸ್ 24 ಈಸ್ ಅರ್ನಿಂಗ್ಸ್ ಈಸ್ 60. ಸೊ ಲಾಸ್ಟ್ ವರ್ಕರ್ ಎಸ್, ಲಾಸ್ಟ್ ವರ್ಕರ್ ಎಸ್, ಟೈಮ್ ಟೇಕನ್ ಈಸ್ 3, ಟೈಮ್ ರೇಟ್ ಈಸ್ 10 ಪ್ಲಸ್ ಟೈಮ್ ರೇಟ್ ಈಸ್ 10 in bracket time taken is 3, time saved is 7, time allowed is 10. Time taken is 7 and time allowed is 10. Therefore ಈಗ ಏನು ಮಾಡ್ತೀರಿ ಅಂತಂದ್ರೆ 30 plus 10, 7 into 3 is 21 divided by 10 ಆಯಿತು. ಆಮೇಲೆ ಏನು ಮಾಡಿದ್ರಿ ಅಂತಂದರೆ ಇದನ್ನು ಡಿವೈಡ್ ಮಾಡಿದ್ರೆ 2.1 ಬರತ್ತಾ. ಸೊ 2.1 ಆಯ್ತಲ್ಲೇ. ಓಕೆ, 2.1 ಅನ್ನು 10ಗೆ ಮಲ್ಟಿಪ್ಲೈ ಮಾಡಿದ್ರೆ 21 ಬಂತು. ದೇರ್ ಫೋರ್ 30 ಪ್ಲಸ್ 21 ಆಯಿತು, ಅರ್ನಿಂಗ್ಸ್ ಈಸ್ 51. ಈಗ ಕ್ಯಾಲ್ಕುಲೇಷನ್ ಆಯಿತು. ಈಗ ಪ್ರಿಪ್ರೇಷನ್ ಆಫ್ ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ ಆಫ್ ಅರ್ನಿಂಗ್. ನೆಕ್ಸ್ಟ್ ಸ್ಟೆಪ್ ಏನು ಹೇಳಕತ್ತೇವೆ ನಾವಲ್ಲೇ, ಫಸ್ಟ್ ಕ್ವಶನ್ ಏನು ಕೇಳಿದಾರಲ್ಲ ಅವ್ರು, ಫಸ್ಟ್ ಕ್ವಶನ್ ಪ್ರಿಪೇರ್ ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ ಆಫ್ ಅರ್ನಿಂಗ್ಸ್ ಅಂಡರ್ ಹಾಲ್ಸೆ ಆ್ಯಂಡ್ ರೋವನ್ ಪ್ಲಾನ್ ಅಂತ ಹೇಳ್ಯಾರ. ಸೊ ಇಲ್ಲಿ ಏನು ಮಾಡಿದ್ರಿ ಅಂದ್ರೆ ಅರ್ನಿಂಗ್ಸ ಕ್ಯಾಲ್ಕುಲೇಷನ್ ಮಾಡಿ ಕಂಪರೇಟಿವ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿದಿರಿ. ಹಾಲ್ಸೆ ಪ್ಲ್ಯಾನ್ ಒಳಗೆ ಓನ್ ಅರ್ನಿಂಗ್ ಐತಿ 90, ಪಿಂದು 80, ಕ್ಯೂಂದು 75, ಆರ್ದು 70, ಎಸ್ದು 65. ಆಮೇಲೆ ಈ ಟೋಟಲ್ ಅರ್ನಿಂಗ್ಸನ್ನು ಮಾಡಿಟ್ಟು ಬಿಡ್ರಿ, ಕಂಪ್ಯಾರಿಸನ್ ಮಾಡಿ ನಿಮ್ಗೆ ಒಂದು ಡಿಸಿಷನ್ ಕೊಡಾಕ, ನಿಮ್ಮ ಕನ್ಕ್ಲೂಷನ್ ಕೊಡಾಕ ಈಸಿ ಆಗತ್ತ. ಟೋಟಲ್ ಮಾಡಿಬಿಡೋದೈತಿಲ್ಲೇ. ಆಮೇಲೆ ಅರ್ನಿಂಗ್ಸ್ ಅಂಡರ್ ರೋವನ್ ಪ್ಲ್ಯಾನ್ ಏನೈತಿ ಅಂತಂದ್ರೆ ಓನ್ದು 96 ಫಾರ್ ಪಿ, 84 for Q, 75 for R, 64 for S, 51. ಟೋಟಲ್ ಇಟ್ ಇದನ್ನು ಟೋಟಲ್ ಮಾಡೋದೈತಿ. ಇದು ಟೋಟಲ್ ಇಲ್ಲೇ 370 ಬರತ್ತ. ಓಕೆ, ಇದಿಷ್ಟು ಪ್ರಿಪ್ರೇಷನ್ ಆದಮೇಲೆ ಎನಲೈಸ ಮಾಡೋಕೆ ಚಾಲು ಮಾಡ್ತೀರಿ ನೀವಲ್ಲೇ. ಅವ್ರು ಕೇಳಿದಂಥ ಕ್ವಶನ್ಗೆ ಆನ್ಸರ್ ಮಾಡೋದೈತಲ್ಲೇ. ಎನಲೈಸ್ ದ ಸ್ಟೇಟ್ಮೆಂಟ್ ಆ್ಯಂಡ್ ಗಿವ್ ಯುವರ್ ಕನ್ಕ್ಲೂಷನ್ ಅಂತ ಹೇಳಿದಾರೆ. ಎನಾಲಿಸಿಸ್ ಆಫ್ ದ ಸ್ಟೇಟ್ಮೆಂಟ್, ಎನಾಲಿಸಿಸ್ ಆಫ್ ದ ಸ್ಟೇಟ್ಮೆಂಟ್. earnings of O under Halsey plan is less than row 1 plan. ಓಕೆ, ಸ್ಟೇಟ್ಮೆಂಟ್ ನೋಡೋನು ಇಲ್ಲೇ. ಹಾಲ್ಸೆ ಪ್ಲ್ಯಾನ್ದೊಳಗೆ earnings of O is less than row 1 plan. ನೋಡ್ರಿ ಇಲ್ಲಿ 96 ಐತಿ, ಇಲ್ಲೇ 90 ಐತಿ. ಹಂಗನ ಪಿಂದು ಏನೈತಿ ಅಂತಂದ್ರೆ ರೋ 1 ಪ್ಲ್ಯಾನ್ ಒಳಗೆ ಹೆಚ್ಚೈತಿ, ಹಾಲ್ಸೆ ಪ್ಲ್ಯಾನ್ ಒಳಗೆ ಕಡಿಮೆ ಐತಿ. ಕ್ಯೂಗೆ ಏನೂ ವೇರಿಯೇಷನ್ ಇಲ್ಲ. 75ಗೆ 75 ಈಕ್ವಲ್ ಐತಲ್ಲೇ, 75ಗೆ 75 ಈಕ್ವಲ್ ಐತಿ. ಆದ್ರೆ ಆರ್ಗೆ ಮಾತ್ರ ಏನೈತಿ ಅಂತಂದ್ರೆ ಹಾಲ್ಸೆದೊಳಗೆ ಹೆಚ್ಚೈತಿ, ರೋ 1ದೊಳಗೆ ಕಡಿಮೆ ಐತಿ. ಎಸ್ದು ಏನೈತಿ ಅಂತಂದ್ರೆ ಹಾಲ್ಸೆದೊಳಗೆ ಹೆಚ್ಚೈತಿ, ರೋ 1ದೊಳಗೆ ಕಡಿಮೆ ಐತಿ. ಸೊ ಇದನ್ನ ಏನೈತಿ ಅಂತಂದ್ರೆ ಇಲ್ಲೇ ನಾವು ಕಂಪ್ಯಾರಿಸನ್ ಮಾಡ್ಕೋತಾ ಹೇಳಾಗತ್ತೇವಿ. ವರ್ಕರ್ ಪೀಸ್ ಅರ್ನಿಂಗ್ ಈಸ್ ಲೆಸ್ ಇನ್ ಹಾಲ್ಸೆ ಪ್ಲಾನ್ ಅಂತ ಹೇಳ್ತೇವೆ. ವರ್ಕರ್ ಕ್ಯೂಸ್ ಅರ್ನಿಂಗ್ಸ್ ಈಸ್ ಡಸಂಟ್ ಅಫೆಕ್ಟ್ ಐದರ್ ದ ಪ್ಲಾನ್ಸ್ ಆರ್ ಅಡಾಪ್ಟೆಡ್ ಅಂತ ಹೇಳಾಕತ್ತೇವಿ. ಓಕೆ, ಐದರ್ ದ ಪ್ಲಾನ್ಸ್ ಆರ್ ಅಡಾಪ್ಟೆಡ್ ಅಂತ ಹೇಳಾಕತ್ತೇವಿ. ವರ್ಕರ್ ಆರ್ಸ್ ಅರ್ನಿಂಗ್ ಈಸ್ ಮೋರ್ ಇನ್ ಹಾಲ್ಸೆ ಪ್ಲಾನ್ ಅಂತ ಹೇಳ್ತೇವಿ. ವರ್ಕರ್ ಎಸ್ ಅರ್ನಿಂಗ್ ಈಸ್ ಮೋರ್ ಇನ್ ಹಾಲ್ಸೆ ಪ್ಲಾನ್ ಅಂತ ಹೇಳ್ತೇವಿ. ನೆಕ್ಸ್ಟ್, ಟೋಟಲ್ ಲೇಬರ್ ಕಾಸ್ಟ್ ಪೇಯಬಲ್ ಅಂಡರ್ ಹಾಲ್ಸೆ ಪ್ಲಾನ್ ಈಸ್ ಮೋರ್ ದ್ಯಾನ್ ರೋ 1 ಪ್ಲಾನ್, ದಟ್ ಈಸ್ ಅಬೌಟ್ 10. ಇಲ್ಲಿ ಡಿಫ್ರೆನ್ಸನ್ನು ನಾವು ನೋಡಿದ್ವಿ. ಓಕೆ, ಹಾಲ್ಸೆ ಪ್ಲ್ಯಾನ್ ಒಳಗೆ ರೋ 1 ಪ್ಲ್ಯಾನ್ಕಿನೂ ಹೆಚ್ಚಿಗೆ ಬಂದ ಟೋಟಲ್ ಮಾಡಿದ್ರಲ್ಲ ಅಲ್ಲೇ ಹೆಚ್ಚಿಗೆ ಕೊಡಾಕತ್ತೇವಿ.
ಅದಕ್ಕೆ ಟೋಟಲ್ ಲೇಬರ್ ಕಾಸ್ಟ್ ಪೇಯಬಲ್ ಅಂಡರ್ ಹಾಲ್ಸೆ ಪ್ಲ್ಯಾನ್ ಈಸ್ ಮೋರ್ ದ್ಯಾನ್ ರೋ ಒನ್ ಪ್ಲ್ಯಾನ್ ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ಥರ್ಡ್ ಕ್ವಶನ್ ಕೇಳಿದ್ರಲ್ಲ, ಅದು ಥರ್ಡ್ ಕ್ವಶನ್ ಏನೈತಿ ಅಂತಂದ್ರೆ, ಮೂರನೇ ಕ್ವಶನ್ ಏನು ಕೇಳಿದ್ರು, ದ ಬೋನಸ್ ಸ್ಕೀಮ್ ಸೂಟೇಬಲ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕರ್ಸ್ ಅಂತ ಹೇಳಿ ಕೇಳಿದಾರ. ಓಕೆ, ವರ್ಕರ್ಸ್ ಅಂತ ಹೇಳಿ ಹೇಳಿದಾರ. ಸೊ ದ ಬೋನಸ್ ಸ್ಕೀಮ್ ಸೂಟೇಬಲ್ ಫಾರ್ ಮ್ಯಾನೇಜ್ಮೆಂಟ್, ದ ರೋ ಒನ್ ವೇಜ್ ಪ್ಲಾನ್ ಈಸ್ ಸೂಟೇಬಲ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಸ್ ಇಟ್ ಈಸ್ ಲೆಸ್ ಎಕ್ಸ್ಪೆನ್ಸಿವ್. ಯಾಕೆ ಲೆಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಎಕನಾಮಿಕಲ್ ಅಂತ ಹೇಳ್ತೇವೆ. ಲೆಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಎಕನಾಮಿಕ್ ಅಂತ ಹೇಳ್ತೇವೆ ಕಂಪೇರ್ಡ್ ಟು ಹಾಲ್ಸೆ ಪ್ಲ್ಯಾನ್. ಯಾರಿಗೆ? ಮ್ಯಾನೇಜ್ಮೆಂಟ್ಗೆ. ಯಾಕಂದರೆ ಎಕ್ಸ್ಪೆನ್ಸಸ್ ಕಡಿಮೆ ಆಗಾಕತ್ತೈತೆ ಅವರಿಗೆ. ನೆಕ್ಸ್ಟ್ ಕ್ವಶನ್ ಏನೈತಿ ಅಂತಂದ್ರೆ, ದ ಬೋನಸ್ ಸ್ಕೀಮ್ ಸೂಟೇಬಲ್ ಟು ವರ್ಕರ್ಸ್ ಅಂತ ಹೇಳಾಕ್ತಾರೆ. ವೆನ್ ದ ವರ್ಕರ್ ಆರ್ ಸೇವಿಂಗ್ ದ ಟೈಮ್ ಅಲೌಡ್ ಟು ಕಂಪ್ಲೀಟ್ ದ ಗಿವನ್ ವರ್ಕ್, ದೇರ್ ಅರ್ನಿಂಗ್ಸ್ ಆರ್ ಡಿಕ್ಲೈನಿಂಗ್. ಡೀಟಾ ಏನೈತಿ ಅಂತಂದ್ರೆ, ಇಲ್ಲೇ ನಾ ಮಾರ್ಕಿಂಗ್ ಬಿಡ್ತೇನೆ, ಸ್ವಲ್ಪ ನಿಮಗೆ ಕ್ಲಿಯರ್ ಆಗಿ ಕಾಣಿಸುತ್ತಿಲ್ಲೇ. When the workers are saving the time allowed to complete the given work, their earnings are declining. Their earnings are declining. Therefore, when we analyze both the plans, for worker O and P, row 1 plan is suitable. Okay, when we are analyzing both the plan, for worker O and P, row 1 plan is suitable. For worker Q, either the plans are suitable. ಹಾಲ್ಸೆ ಪ್ಲ್ಯಾನರ ತೊಗೋರಿ, ರೋ ಒನ್ ಪ್ಲ್ಯಾನರ ತೊಗೋರಿ ಅಂತ ಹೇಳಕತ್ತಾರ. ಫಾರ್ ವರ್ಕರ್ ಆರ್, ಹಾಲ್ಸೆ ಪ್ಲ್ಯಾನ್ ಈಸ್ ಸೂಟೇಬಲ್, ಬೋತ್ ದ ವರ್ಕರ್ಸ್ ಆರ್ ಗೆಟ್ಟಿಂಗ್ ಮಾಡ್ರೇಟೆಡ್ ಅರ್ನಿಂಗ್ ಅಂತ ಹೇಳಕತ್ತೇವೆ ನಾವಲ್ಲೇ. ಅಂದ್ರೆ ಲಾಸ್ಟ್ದ ಆರ್ ಆ್ಯಂಡ್ ಎಸ್ ಸಿಗೆ ಏನೈತಿ, ಹಾಲ್ಸೆ ಪ್ಲ್ಯಾನ್ ಐತಿ. ಓ ಮತ್ತು ಪಿಗೆ ರೋ ಒನ್ ಪ್ಲ್ಯಾನ್ ಐತಿ. ಆಮೇಲೆ ಕ್ಯೂಗೆ ಹಾಲ್ಸೆಯರ ಕೊಡ್ರಿ, ರೋ ಒನ್ನರ ಕೊಡ್ರಿ ಅಂತ ಹೇಳಕತ್ತಾರ. ದ ಕೇಸ್ ಸ್ಟಡಿ ಶುಡ್ ಬಿ ಲೈಕ್ ದಿಸ್. ಯಾವಾಗ ನಿಮಗೆ ಅನಲೈಸ್ ಮಾಡಿ ಬರೀರಿ ಅಂತ ಹೇಳ್ತಾರ, ಯು ಹ್ಯಾವ್ ಟು ಗೋ ಲೈಕ್ ದಿಸ್ ಓನ್ಲಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಫರ್ದರ್ videos on costing subject. Thank you.